ನಮಸ್ಕಾರ ವೀಕ್ಷಕರೆಲ್ಲರಿಗೂ. ನಮಸ್ತೆ. ಇಂದು ನಮ್ಮೊಂದಿಗೆ ಮತ್ತೆ ಎಂ ವಿ ರಘುನಾಥ್ ಅವರಿದ್ದಾರೆ. ಶುಭ ಮುಂಜಾನೆ ರಘುನಾಥ್ ಅವರೇ. ನಮಸ್ತೆ, ಎಲ್ಲರಿಗೂ ಶುಭವಾಗಲಿ. ಆರೋಗ್ಯ ನೋಡಿ ಹೀಗೆ ಒಂದಿಷ್ಟು ವೇದ ಅಧ್ಯಯನ ಮಾಡೋದು, ಉಪನಿಷತ್ತು ಭಗವದ್ಗೀತೆಗಳನ್ನು ಓದೋದು, ಗಾಯತ್ರಿ ಮಂತ್ರವನ್ನು ಹೇಳೋದು, ನನ್ನ ಜೀವನದಲ್ಲಿ ಅಧ್ಯಯನ, ಸ್ವಲ್ಪ ಅನುಷ್ಠಾನ, ಸ್ವಲ್ಪ ಧ್ಯಾನ, ಆಮೇಲೆ ನಮ್ಮ ಕೆಲಸ ಕಾರ್ಯ ಮಾಡ್ತಾ ಹೋಗೋದು. ಧ್ಯಾನ ಮುಗಿಯಿತು. ಬೆಳಗಿನ ಧ್ಯಾನ ಸ್ವಲ್ಪ ಆಯಿತು, ಮುಗಿಯಿತು. ಹಾಗೆ ಏನು ಇವತ್ತಿನ ಪ್ರಶ್ನೆ ನೀವು ಕೇಳಬೇಕು ಅಂತಿದ್ದೀರಿ? ಇವತ್ತು ತುಂಬ ಕುತೂಹಲಕಾರಿಯಾಗಿದ್ದೀನಿ ನಾನು. ಲಾಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು, ತುಂಬ ವಿಷಯ ತಿಳ್ಕೊಂಡೆ. ದೇವ್ರು ಯಾರು, ಹೇಗೆ ತುಂಬ ಸರಳ ರೀತಿಯಲ್ಲಿ ಹೇಳ್ಕೊಟ್ರಿ, ಶಾಂತಿ ಮಂತ್ರ ಹೇಳ್ಕೊಟ್ರಿ. ಇವತ್ತು ನನಗೊಂದು ಕುತೂಹಲಕಾರಿ ಪ್ರಶ್ನೆ ಏನಂದರೆ, ಇವಾಗ ಈ ಸೃಷ್ಟಿ ನಮಗೆ ಕಾಣ್ತದೆ ಅಲ್ವಾ, ನಮ್ಮ ಕಣ್ಮುಂದೆ ಸುಂದರ ಸೃಷ್ಟಿ. ಇದು ನಮಗೆ ವಿಜ್ಞಾನಗಳ ಪ್ರಕಾರ ಹಲವಾರು ರೀತಿ ವರ್ಣನೆ ಮಾಡಿದ್ದಾರೆ, ಹೇಗಾಯಿತು, ಯಾವ ರೀತಿ ಆಯಿತು ಅಂತ. ವೇದಶಾಸ್ತ್ರದ ಪ್ರಕಾರ ಈ ಸೃಷ್ಟಿ ಹೇಗಾಯಿತು, ಈ ಸೃಷ್ಟಿ ಪೂರ್ವದಲ್ಲಿ ಏನಿತ್ತು, ಇದೆಲ್ಲ ನಮಗೆ ಕಾಡೋ. ನಿಮ್ಮ ಇವತ್ತಿನ ಪ್ರಶ್ನೆ ಸೃಷ್ಟಿ ಪೂರ್ವದಲ್ಲಿ ಏನಿತ್ತು, ಈ ವಿವರಣೆಯನ್ನು ಕೊಡುವ ಮೊದಲನೇದಾಗಿ ಸಚ್ಚಿದಾನಂದಘನ ಪರಬ್ರಹ್ಮ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ, ನನಗೆ ಅಪಾರ ವಿದ್ಯೆ ಪರವಿದ್ಯೆಯನ್ನು ಕೊಟ್ಟಂಥ ಋಷಿಕೇಶದ ನನ್ನ ಗುರುಗಳಾದ ಕನಕಲ್ ದಾಸ್ ಅವರಿಗೂ ಪ್ರಾರ್ಥನೆ ಮಾಡುತ್ತಾ ಶರಣಾಗುತ್ತಾ, ಈ ಪಂಚಮಹಾಭೂತಗಳು, ಪಂಚತತ್ವ, ಪ್ರಾಕೃತಿಕ ಶಕ್ತಿಗಳು, ಅದೃಶ್ಯ ಶಕ್ತಿಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾ, ಓಂ ಶ್ರೀ ನಿರ್ಗುಣಾಯ ನಿರಾಕಾರಾಯ ನಿರ್ವಿಕಾರಾಯ ವ್ಯಕ್ತಾದ್ಯಂತರಹಿತಾಯ ಪರಬ್ರಹ್ಮದೇವಾಯ ನಮೋ ನಮಃ. ನಾನು ಈಗ ಈ ಮಂತ್ರದಲ್ಲಿ ಹೇಳಿದ ಹಾಗೆ, ಓಂ ಎಂದರೆ ಸರ್ವೋತ್ತಮ ದೇವರ ನಿಜವಾದ ಹೆಸರೇ ಓಂ ಆಗಿದೆ. ಮತ್ತು ಸರ್ವೋತ್ತಮ ದೇವರಿಗೆ ಹತ್ತಿರದಲ್ಲಿರುವ ಚಿಹ್ನೆಯು ಓಂ, ಅದರಿಂದ ಓಂ ಚಿಹ್ನೆಯನ್ನು ನಾವು ಉಪಯೋಗಿಸ್ತೇವೆ. ಶ್ರೀ ಎಂದರೆ ಸಮಸ್ತ ಜಡ ಜಂಗಮ ಸರ್ವವು ಆ ಪರಮೇಶ್ವರ ಪರಮಾತ್ಮನದ್ದೇ. ಇಲ್ಲಿ ನಿರ್ಗುಣ ಎಂದರೆ ಗುಣವೇ ಇಲ್ಲವೆಂದು ಅರ್ಥ ಅಲ್ಲ, ಅಸಂಖ್ಯ ಗುಣಗಳು ಇರುವುದರಿಂದ ನಿರ್ಗುಣ. ನಿರಾಕಾರ ಎಂದರೆ ಆಕಾರವೇ ಇಲ್ಲ ಎಂಬ ಅರ್ಥ ಅಲ್ಲ, ನಿರ್ಧಾರ ಮಾಡಲು ಸಾಧ್ಯವಾಗದ ಆಕಾರ, ಆದ್ದರಿಂದ ನಿರಾಕಾರ. ನಿರ್ವಿಕಾರ ಎಂದರೆ ವಿಕಾರಗಳು ಇಲ್ಲ. ರಾಗ, ದ್ವೇಷ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಆ ಪರಮಾತ್ಮನಿಗೆ, ಪರಮೇಶ್ವರನಿಗೆ, ಪರಬ್ರಹ್ಮನಿಗೆ ಇಲ್ಲ. ಆದ್ಯಂತರಹಿತ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಬ್ರಹ್ಮಾಂಡ, ಈ ಜಗತ್ತು ವಿಶ್ವ ಎಲ್ಲಿಂದ ಶುರುವಾಗಿದೆಯೋ, ಎಲ್ಲಿ ಕೊನೆಯಾಗಿದೆಯೋ, ಎಡಕ್ಕೆಷ್ಟಿದೆಯೋ, ಬಲಕ್ಕೆಷ್ಟಿದೆಯೋ, ಎದುರುಗಡೆ ಮುಂದೆ ಎಷ್ಟಿದೆಯೋ, ಹಿಂಭಾಗ ಎಷ್ಟಿದೆ ಗೊತ್ತಿಲ್ಲ. ಆದ್ದರಿಂದ ಈ ಬ್ರಹ್ಮಾಂಡದ ಮಧ್ಯವನ್ನು, ನಡುಭಾಗವನ್ನು ನಿಖರವಾಗಿ ಗುರುತಿಸಲು ಕೂಡ ನಮಗೆ ಸಾಧ್ಯವಿಲ್ಲ. ಅದರಿಂದ ಆದ್ಯಂತರಹಿತ. ಅವ್ಯಕ್ತ ಶಬ್ದ ಬಂದಿದೆ, ಆ ಅವ್ಯಕ್ತವಾದದಿಂದ ವ್ಯಕ್ತವಾದ ಜಗತ್ತು ಈ ಪ್ರಕೃತಿ. ಇದನ್ನು ನೀವು ತಿಳಿದುಕೊಳ್ಬೇಕು. ಹೆಚ್ಚಿನ ವಿವರಣೆಯನ್ನು ನೀವು ಶಾಸ್ತ್ರಗಳ ಆಧಾರದಲ್ಲಿ ತಿಳ್ಕೊಳ್ಳಿ, ಸಮಯದ ಅಭಾವ. ಹಾಗೆ ಸೃಷ್ಟಿ ಪೂರ್ವದಲ್ಲಿದ್ದ ಆ ಆತ್ಮವು, ವಿಶ್ವಾತ್ಮವು, ವಿಶ್ವಚೇತನ ಶಕ್ತಿಯು, ಘನಶಕ್ತಿಯು, ಮಹಾಶಕ್ತಿಯು ಆದ ಆ ಪರಬ್ರಹ್ಮವು ಸಂಕಲ್ಪ ಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಹಾಗೂ ವಿಕಾಸ ತತ್ವದ ಮೂಲಕ ಸೃಷ್ಟಿಯನ್ನು ಮಾಡಿದೆ. ವಿವರಣೆಯನ್ನು ಮುಂದೆ ಕೊಡ್ತೇನೆ ನಾನು, ನೀವು ಸ್ವಲ್ಪ ಅಧ್ಯಯನವನ್ನು ಮಾಡಬೇಕು. ಹಾಗೆ ನೋಡಿ, ಸೃಷ್ಟಿ ಪೂರ್ವದಲ್ಲಿದ್ದ ಆ ಆತ್ಮವು ಕಣದಿಂದ ಘನವಾಗಿದ್ದು, ಅವ್ಯಕ್ತದಿಂದ ವ್ಯಕ್ತವಾಗಿದ್ದು, ಸೂಕ್ಷ್ಮದಿಂದ ಸ್ಥೂಲವಾಗಿದ್ದು, ಹಾಗೆಯೇ ಏಕದಿಂದ ಅನೇಕವಾಗಿದ್ದು. ಈ ಒಂದು 8 ಶಬ್ದಗಳ ಅರ್ಥವನ್ನು ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಸೃಷ್ಟಿ ಪೂರ್ವದಲ್ಲಿ ಏನಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಇದು ನಮ್ಮ ವೇದಶಾಸ್ತ್ರದ ಪ್ರಕಾರವನ್ನೇ ನಾನು ಹೇಳೋದು. ಇಲ್ಲಿ ಇವತ್ತು ಆದಷ್ಟು ಹೇಳುವಂಥ ವಿಚಾರವನ್ನು
ನಾನು ಗುರುಗಳ ಮುಖೇನ ತಿಳಿದುಕೊಂಡು ನಾನೂ ಕೂಡ ಸ್ವತಃ ಅಧ್ಯಯನ ಮಾಡಿ ಒಂದಿಷ್ಟು ಅರ್ಥವನ್ನು ಮಾಡಿಕೊಂಡು ಹೇಳುವಂಥದ್ದು. ಇಲ್ಲಿ ನೀವು ಹೇಗೆ ಅಧ್ಯಯನ ಮಾಡಬೇಕು ಅಂದರೆ, ನಮ್ಮ ಋಗ್ವೇದದಲ್ಲಿ ನಾಸದಿಯ ಸೂಕ್ತ ಇದೆ. ನಾಸದಿಯ ಸೂಕ್ತವನ್ನು ನೀವು ಅಧ್ಯಯನ ಮಾಡಬೇಕು. ನಾನು ಒಂದಿಷ್ಟು ವಿವರಣೆಯನ್ನು ಬರೆದಿಟ್ಟಿದ್ದೇನೆ, ಅದು ನಾನು ಓದಿ ಹೇಳ್ತೇನೆ ನಿಮಗೆ. ಅದು ನೀವು ಸ್ಟಡಿ ಮಾಡಿ ಒಂದು ಸಮ್ಮರಿ ಮಾಡಿರೋದಲ್ಲ? ಹೌದು, ನಾನು ಸ್ಟಡಿ ಮಾಡಿ ನಂತರ ಒಂದು ಟೈಪ್ ಮಾಡಿಸಿ ಇಟ್ಟು ಆಗ ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ, ಆಸಕ್ತಿ ನಿಮ್ಮಂತ ಇರುವವರಿಗೆ ಕೊಡಲಿಕ್ಕೆ ನನಗೆ ಪ್ರಿಂಟ್ ಮಾಡಿ ನಮ್ಮ ವೇದ ವಿದ್ಯಾರ್ಥಿ ವೃಂದಕ್ಕೆ ನಾನು ಕೊಡಲಿಕ್ಕೆ ಒಳ್ಳೆಯದಾಗುತ್ತೆ. ನೋಡಿ, ವೇದ ಕಾಲದ ಋಷಿಗಳು ನಾಸದಿಯ ಸೂಕ್ತ ಋಗ್ವೇದದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಏಕಮೇವಾದ್ವಿತೀಯವಾದ ಆ ಪರಮ ಪವಿತ್ರವಾದ ಬ್ರಹ್ಮವು ಇದ್ದಿತ್ತು, ಅದನ್ನುಳಿದು ಮತ್ತೇನೂ ಇರಲಿಲ್ಲ. ಅದು ಆತ್ಮವು, ವಿಶ್ವಾತ್ಮವು, ವಿಶ್ವ ಚೈತನ್ಯ ಶಕ್ತಿಯು, ಮಹಾಘನ ಶಕ್ತಿಯು. ಸೃಷ್ಟಿಯ ಮುಂಚೆ ಸತ್ ಅಥವಾ ಅಸತ್ ಎಂದು ಇರಲಿಲ್ಲ. ಎಂದರೆ ಜಗತ್ಕಾರಣ ವಸ್ತುವು ಸದ್ರೂಪ ಅಥವಾ ಅಸುದ್ರೂಪವಾಗಿದೆ ಎಂದು ಹೇಳಲು ಬರುವಂತಿರಲಿಲ್ಲ. ಆಗ ಭೂಮಿ ಅಂತರಿಕ್ಷಗಳೂ ಇರಲಿಲ್ಲ, ದ್ಯೂಲೋಕವೂ ಇರಲಿಲ್ಲ. ಸೃಷ್ಟಿ ಪೂರ್ವದಲ್ಲಿ ಮೃತ್ಯುವೂ ಇರಲಿಲ್ಲ, ಅಮೃತವೂ ಇರಲಿಲ್ಲ, ರಾತ್ರಿ ಹಗಲುಗಳ ಅವಸ್ಥಭೇದವೂ ಇರಲಿಲ್ಲ. ಅಗಾಧವಾದ ಜಲರಾಶಿಯೂ ಇರಲಿಲ್ಲ. ಗಂಭೀರವಾದ ಮೌನದ ನಿರಾವರಣವನ್ನು ಯಾರು ತಾನೇ ಭೇದಿಸಬಲ್ಲರು? ಸೃಷ್ಟಿಗೆ ಪೂರ್ವದಲ್ಲಿ ಅಪ್ರಜ್ಞಾತವಾದ ತಮಸ್ಸಿನಿಂದ ಸಮಸ್ತವು ಆವೃತವಾಗಿತ್ತು ಎಂದು ಹೇಳಿ ಸರ್ವವು ಜಲಮಯವಾಗಿತ್ತು ಎಂದು ಋಷಿಗಳು ಹೇಳಿದ್ದಾರೆ. ಋಗ್ವೇದದ ಬಹುತೇಕ ಮಂತ್ರಗಳಲ್ಲಿ ನಿರಾಕಾರ ಬ್ರಹ್ಮನ ಸಚಿದಾನಂದ ಘನ ಪರಬ್ರಹ್ಮ ಪರಮಾತ್ಮನ ಸೃಷ್ಟಿಯೇ ಮೊದಲು ಪರಮಾತ್ಮನ ಸೃಷ್ಟಿಯೇ ಮೊದಲು ಆವಿರ್ಭವಿಸಿದ್ದು ಜಲವೆಂದು, ನಂತರ ಜಲದಲ್ಲಿ ಬ್ರಹ್ಮನ ಸಂಕಲ್ಪಾನುಸಾರ ಉತ್ತರ ಸೃಷ್ಟಿಯ ಉದ್ಭವ ಹಾಗೂ ವಿಕಾಸಗಳು ಉಂಟಾಗಿದೆ ಎಂದು ಹೇಳಲಾಗಿದೆ. ಅಪ್ರಕೇತಂ ಸಲಿಲಂ ಸರ್ವಮ ಇದಂ ಎನ್ನುವಲ್ಲಿ ಸರ್ವವು ಬ್ರಹ್ಮಾಂಡ ನಿರ್ಮಾಣ ಪೂರ್ವದಲ್ಲಿ ಜಲಮಯವಾಗಿತ್ತೆಂದು ಹೇಳುತ್ತಾರೆ. ಜಗತ್ ಕಾರಣ ವಸ್ತುವಾದ ಬ್ರಹ್ಮ ತತ್ವವನ್ನು ಕುರಿತು ನಿಶ್ಚಯಾತ್ಮಕವಾದ ಅಭಿಪ್ರಾಯಗಳನ್ನು ಇಲ್ಲಿ ಉದ್ಧರಿಸಲಾಗಿದೆ. ಈ ಮಹಾಘನ ಶಕ್ತಿಯಿಂದ ಚಿದ್ದು ಸಮಸ್ತವನ್ನು ಒಳಗೊಂಡು ಜಗತ್ತಾಯಿತೆಂದು ಹೇಳಲಾಗಿದೆ. ಹೀಗೆ ಏಕೈಕವಾಗಿದ್ದ ಬ್ರಹ್ಮಕ್ಕೆ ಸೃಜಿಸಬೇಕೆಂಬ ಸಂಕಲ್ಪ ಉಂಟಾದಾಗ ಸಮಸ್ತ ವಸ್ತುಗಳು ಭಾವರೂಪದಲ್ಲಿ ಆವಿರ್ಭವಿಸುತ್ತದೆ. ಸೃಷ್ಟಿಗೆ ಬೀಜರೂಪವಾದ ವಾಸನಾಶೇಷ ಫಲೋನ್ಮುಖವಾದಾಗ ಬ್ರಹ್ಮನ ಮನಸ್ಸಿನಲ್ಲೇ ಜಗನ್ನಿರ್ಮಾಣದ ಆಕಾಂಕ್ಷೆ ಪ್ರಬಲವಾಯಿತು. ಏಕಮೇವಾದ್ವಿತೀಯವಾದ ಆ ಬ್ರಹ್ಮವು ಮಾತ್ರ ಇತ್ತು, ಅದನ್ನುಳಿದು ಮತ್ತೇನೂ ಇರಲಿಲ್ಲ. ಮೃತ್ಯು ಜನನಗಳ ರಾತ್ರಿ ಹಗಲುಗಳ ದ್ವಂದ್ವದ ಆಚೆಗಿನ ನಿರಭ್ರಮವಾದ ಅಪ್ರಾಜ್ಞಾತವಾದ ತಮಸ್ಸಾಮ್ರಾಜ್ಯದಲ್ಲಿ ಅವನು ಆರೂಢನಾಗಿದ್ದನು ಎಂದು ಹೇಳಿದ್ದಾರೆ. ಋಷಿಯು ಆ ಬ್ರಹ್ಮದಿಂದಲೇ ಜಗತ್ತಿನ ಜೀವಜಾತಗಳ ನಿರ್ಮಾಣವಾಯಿತೆಂದು ಹೇಳಿದ್ದಾರೆ. ಸೃಷ್ಟಿ ಸಂಕಲ್ಪವು ಕಾರ್ಯಶೀಲವಾದಾಗ ಎಲ್ಲೆಲ್ಲೂ ಬೆಳಕು ಆವರಿಸಿತು. ಜೀವರುಗಳು ಕರ್ಮ ಪ್ರಪಂಚವು ರೂಪುಗೊಂಡಿತು. ಬ್ರಹ್ಮನ ಸೃಷ್ಟಿ ಕಾರ್ಯದಲ್ಲಿ ಸಹಯೋಗ ನೀಡುವುದಕ್ಕಾಗಿ ಜೀವರುಗಳು ಕಾರ್ಯನಿರತರಾದರು. ಅನ್ನದ ಉತ್ಪತ್ತಿ ಆಯಿತು. ಹೀಗೆ ಪರಬ್ರಹ್ಮದ ಸೃಷ್ಟಿ ಸಂಕಲ್ಪದ ಕಾರಣವಾಗಿಯೇ ಭೌತಿಕ ಪ್ರಪಂಚವು ನಿರ್ಮಾಣವಾಯಿತು ಎಂದು ಋಷಿಗಳು ಹೇಳಿದ್ದಾರೆ. ಸಕಲ ಭೌತಿಕ ಸೃಷ್ಟಿಯು ಅಭಿವ್ಯಕ್ತಿಯಾಗುವ ಪೂರ್ವದಲ್ಲಿ ದೃಶ್ಯಮಾನ ಜಗತ್ತಿನ ನಿರ್ಮಾಣವು ಪರಬ್ರಹ್ಮದ ಸಂಕಲ್ಪದಲ್ಲಿ ಭಾವಾರೂಪದಲ್ಲಿ ಅವ್ಯಕ್ತವಾಗಿ ಅಂತಸ್ಥವಾಗಿತ್ತು ಎಂಬುದು ಮುಖ್ಯ ವಿಷಯ. ಸೃಷ್ಟಿಯ ಸಮಸ್ತವು ಪರಬ್ರಹ್ಮ ವಸ್ತುವಿನಲ್ಲಿ ಭಾವಾರೂಪದಲ್ಲಿ ನಿಹಿತವಾಗಿತ್ತು ಎಂದು ಹೇಳಿದ್ದಾರೆ. ನೋಡಿ, ಇದೊಂದು ಮುಖ್ಯ ವಿಚಾರ. ಸೃಷ್ಟಿ ಕಾರಣ ವಸ್ತುವಾದ ಪರತತ್ವ ಒಂದನ್ನು ಪ್ರಸ್ತಾಪಿಸಿಯೇ ಬಿಟ್ಟಿದ್ದರಿಂದ ಯಾವ ಗೊಂದಲಕ್ಕೆ ಅವಕಾಶವೇ ಉಳಿಯಲಾರದು. ಋಷಿಗಳು ಇದನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಹಾಗೆ ನೀವೆಲ್ಲರೂ ವೇದ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು. ಆದಷ್ಟು ಅಧ್ಯಯನ ಮಾಡಬೇಕು. ವೇದ, ಉಪನಿಷತ್ತು, ಭಗವದ್ಗೀತೆ ಅಧ್ಯಯನ ಪುಸ್ತಕಗಳು ಸಿಗ್ತದೆ. ಈಗ ನಾವು ನಮ್ಮ ಯಂಗರ್ ಜನ್ರೇಷನ್ ಅಥವಾ ಯಾರು ನೋಡ್ತಿದ್ದಾರೆ ಎಲ್ಲ ಜನ್ರೇಷನ್ಗೂ ಅಪ್ಲೈ ಆಗುತ್ತೆ. ಯಾಕೆ ವೇದಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು? ಯಾಕೆ ಅದನ್ನು ಓದಬೇಕು? ಜ್ಞಾನ, ಈಗ ನಿಮ್ಮ ಬ್ರಹ್ಮ ಜ್ಞಾನ ಧ್ಯಾನ ಮಂದಿರ ಅಂತ ಅಂದಿದೆ. ಜ್ಞಾನ ಮತ್ತು ಧ್ಯಾನದ ಮಹತ್ವ ಏನು ಆ ಶಬ್ದದ? ಮೊದಲನೇದಾಗಿ ನಾವೆಲ್ಲ ಮಾನವರು. ಮಾನವ ಜನ್ಮ ಶ್ರೇಷ್ಠ ಜನ್ಮ.
ಮಾನವ ಜನ್ಮ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ. ಈ ಜನ್ಮದಲ್ಲಿ ನಾವು ಜ್ಞಾನವನ್ನು ಪಡೆದು ಧ್ಯಾನವನ್ನು ಮಾಡಬೇಕು. ಇದು ಮುಖ್ಯ ವಿಷಯ. ನೀವು ಕಳೆದ ವಿಡಿಯೋದಲ್ಲಿ ಕೇಳಿದರೆ ಆಧ್ಯಾತ್ಮ ಎಂದರೆ ಏನು ಅಂತ. ಆಧ್ಯಾತ್ಮ ಅಂದರೆ ಸರಳವಾಗಿ ನಮ್ಮನ್ನೇ ನಾವು ತಿಳಿದುಕೊಳ್ಳುವುದು, ಅರಿವು, ಇರುವಿಕೆ. ಹಾಗೆ ಇವತ್ತು ನಮಗೆ ಗುರುಕುಲಗಳು ಇಲ್ಲ. ಆದ್ದರಿಂದ ನಮಗೆ ಪುಸ್ತಕ ಮಳಿಗೆಯಲ್ಲಿ ಋಗ್ವೇದದ ಅಧ್ಯಯನ ಪುಸ್ತಕಗಳು ಸಿಗ್ತದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ, ಹಾಗೆ ಉಪನಿಷತ್ತುಗಳು, ಅದರ ಪುಸ್ತಕವೂ ಸಿಗ್ತದೆ. ಅದರ ಜೊತೆಯಲ್ಲಿ ಶ್ರೀಮದ್ ಭಗವದ್ಗೀತೆ, ಬ್ರಹ್ಮಸೂತ್ರ. ನಾನು ಮುಖ್ಯವಾಗಿ ನಿಮಗೆ ಹೇಳೋದು ಋಗ್ವೇದಗಳ ಅಧ್ಯಯನ ಪುಸ್ತಕ, ವೇದಗಳ ಅಧ್ಯಯನ ಪುಸ್ತಕ, ಉಪನಿಷತ್ತು, ಭಗವದ್ಗೀತೆ, ಇದು 3. ನಾನು ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತೇನೆ, ಗೀತಾ ಪ್ರೆಸ್, ಗೋರಖಪುರ. ಇದು ಪುಸ್ತಕ ಮಳಿಗೆಯಲ್ಲಿ ಸಿಗ್ತದೆ. ಇದನ್ನೆಲ್ಲ ನೀವು ಓದಬೇಕು. ತಂದೆ ತಾಯಿಯಂದಿರಿಗೆ ಪ್ರಾರ್ಥನೆ, ನಾನು ತಂದೆ ತಾಯಿಯಂದಿರು ನೀವು ಓದಬೇಕು, ಅಲ್ಲಿಂದ ಮಕ್ಕಳಿಗೆ ಹೇಳಿಕೊಡ್ಬೇಕು. ನಿಮಗೆ ವೇದ, ಇನ್ನೂ ಒಂದು ವೇದ ಅಧ್ಯಯನ ಪುಸ್ತಕಗಳು, ಉಪನಿಷತ್ತು ಓದಲಿಕ್ಕೆ ಆಗದಿದ್ದರೂ ಭಗವದ್ಗೀತೆಯನ್ನಾದರೂ ಓದಿ. ಯಾಕೆ ಓದಬೇಕು ಅಂದರೆ ನೋಡಿ, ಮಾನವರಾದ ನಮಗೆ ಕಷ್ಟ, ನಷ್ಟ, ದುಃಖ, ಯಾತನೆ, ಹುಟ್ಟು, ಮುಪ್ಪು, ವ್ಯಾಧಿ, ಸಾವು ಇದೆ. ಪ್ರತಿಯೊಬ್ಬರಿಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿದೆ. ಈ ಸಮಸ್ಯೆ, ಈ ದುಃಖದಿಂದ ಹೊರಗೆ ಬರಬೇಕು. ಇದಕ್ಕಾಗಿ ಜ್ಞಾನ ಬೇಕು, ಧ್ಯಾನ ಬೇಕು, ಬೇರೆ ಮಾರ್ಗ ಇಲ್ಲ. ಇದನ್ನು ಸರ್ವೋತ್ತಮ ದೇವರು ಋಷಿಗಳಿಗೆ ವೇದದ ಮೂಲಕ ಸಮಸ್ತ ಮಾನವ ಕಲ್ಯಾಣಕ್ಕಾಗಿ ಕೊಟ್ಟಿದ್ದಾರೆ. ಆ ಋಷಿಗಳಿಂದ ನಮಗೆ ಇವತ್ತು ಪುಸ್ತಕ ರೂಪದಲ್ಲಿ ಬಂದಿದೆ. ಶಿಷ್ಯರಿಂದ ಬಂದು ಮೌಖಿಕವಾಗಿ ಇವತ್ತು ಪುಸ್ತಕ ರೂಪದಲ್ಲಿದೆ. ಅದರಿಂದ ವೇದ, ಉಪನಿಷತ್ತು, ಭಗವದ್ಗೀತೆಯನ್ನು ಎಲ್ಲರೂ ಅಧ್ಯಯನ ಮಾಡಿ. ತಂದೆ ತಾಯಿಗಳಿಗೆ ಪ್ರಾರ್ಥನೆ ಮಾಡ್ತೇನೆ, ಮಕ್ಕಳಿಗೂ ಪ್ರಾರ್ಥನೆ ಮಾಡ್ತೇನೆ, ನೀವು ಇದನ್ನು ಅಧ್ಯಯನ ಮಾಡಿ ಜ್ಞಾನವನ್ನು ಪಡ್ಕೊಂಡು ಧ್ಯಾನವನ್ನು ಮಾಡಿ. ಇಷ್ಟು ಹೇಳಲಿಕ್ಕೆ ನಾನು ಇಚ್ಛೆ. ಧನ್ಯವಾದಗಳು ರಘುನಾಥ್ ಅವರೇ. ನನಗೆ ಧ್ಯಾನದ ಬಗ್ಗೆ ತಿಳ್ಕೊಳ್ಳೋ ಮಹತ್ವ ಇದೆ ತುಂಬ. ಅದರ ಧ್ಯಾನ ಅಂದರೆ ಏನು, ಅದರ ಮಹತ್ವ ಏನು, ಹೇಗೆ ಮಾಡಬೇಕು, ಇದನ್ನೆಲ್ಲ ನಾನು ಅದು ಮುಂದಕ್ಕೆ ತಿಳಿಸ್ಕೊಡ್ತೀನಿ. ಧ್ಯಾನದಲ್ಲಿ ಸರ್ವೋತ್ತಮ ದೇವರ ಧ್ಯಾನ ಮಾಡ್ತೀರಾ, ಓಂಕಾರ ಧ್ಯಾನ ಮಾಡ್ತೀರಾ, ದೇವತೆಗಳ ಧ್ಯಾನ ಮಾಡ್ತೀರಾ, ಅಥವಾ ನಿಮ್ಮ ಇಷ್ಟ ದೇವತೆಗಳ ಧ್ಯಾನ ಮಾಡ್ತೀರಾ, ಅಥವಾ ದೂತರ ಧ್ಯಾನ ಮಾಡ್ತೀರಾ, ಅಥವಾ ಯಾವುದೋ ಒಂದು ವಸ್ತುವನ್ನು ಧ್ಯಾನ ಮಾಡ್ತೀರಾ, ಅಥವಾ ನಿಮ್ಮ ಮನಸ್ಸನ್ನು ಯಾವುದೋ ಒಂದು ವಸ್ತುವಿನಲ್ಲಿ ಕೇಂದ್ರೀಕರಿಸಿ ಮಾಡ್ತೀರಾ. ಇದೆಲ್ಲ ನೀವು ಜ್ಞಾನದ ಮೂಲಕ, ಅಧ್ಯಯನದ ಮೂಲಕ ತಿಳಿದುಕೊಳ್ಬೇಕು. ಮತ್ತು ನಾವು ಯಾಕೆ ಜ್ಞಾನ ಪಡ್ಕೊಂಡು ಧ್ಯಾನ ಮಾಡೋದು, ನಮಗೆ ಅದರಿಂದ ಏನು ಫಲ, ಯಾವ ಧ್ಯಾನ ಮಾಡಬೇಕು ಅನ್ನೋದಕ್ಕೆ ಜ್ಞಾನ ಇರಬೇಕು ಅಂತ. ಯಾವ ಧ್ಯಾನ ಮಾಡಬೇಕು ಅಂದರೆ ಜ್ಞಾನ ಬೇಕು. ಇಹ ಪರದಲ್ಲಿ ನಮಗೆ ಸುಖ ಬೇಕು, ಇಲ್ಲಿಯೂ ಸುಖ ಬೇಕು. ಅದಕ್ಕೆ ವೇದ ಕಾಲದ ಋಷಿಗಳು ಹೇಳಿದ್ದಾರೆ, ಸಮಸ್ತ ಮಾನವರೇ ನೀವೆಲ್ಲರೂ ಒಂದೇ ಜಾತಿ, ಮಾನವ ಕುಲ ಒಂದೇ, ಮಾನವ ಧರ್ಮ. ನಾವು ಈ ಮೃತ್ಯು ಲೋಕ, ಇದು ದುಃಖಾಲಯ, ಇದು ಕಾಮದ ಸರಪಳಿಗಳ ಲೋಕ, ಇದನ್ನು ಸ್ವರ್ಗಲೋಕವನ್ನಾಗಿ ಮಾಡುವ ಅಂತ ಹೇಳಿದ್ದಾರೆ. ಹೆಚ್ಚಿನ ವಿವರವನ್ನು ಮುಂದೆ ಕೇಳು. ಧನ್ಯವಾದ. ಜೀವಿಗಳು ಸುಖವಾಗಿರಲಿ, ಎಲ್ಲ ಜೀವಿಗಳು ಶಾಂತವಾಗಿರಲಿ, ಎಲ್ಲ ಜೀವಿಗಳು ಆನಂದವಾಗಿರಲಿ.